ಫಸ್ಟ್ ಟೈಮು ಸ್ವಲ್ಪ ನರ್ವಸ್ ಆಗ್ತೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಾನು ಮಾತಾಡೋದು ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ನನ್ನ ಬಂಧು ಮಿತ್ರರು ಹಾಗೂ ಮಾಧ್ಯಮ ವರ್ಗದವರು ಮತ್ತು ಎಲ್ರಿಗೂ ಯಾರೇ ಬಿಟ್ಟಿದ್ರು ಬೇಜಾರು ಮಾಡ್ಕೊಂಬಿಡಿ, ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಸ್ವಾಗತಗಳು. ಮೊದಲನೇದಾಗಿ ನಾನ್ ಪೋಲಿ, ಇದು ಆ್ಯಕ್ಚುಲಿ ಕತೆ ನಾವು ಶುರು ಮಾಡ್ಬೇಕಾದ್ರೆ ನಾವು ಆ್ಯಕ್ಚುಲಿ ಸಿನಿಮಾ ಮಾಡಬಾರ್ದು, ಲೈಕ್ ಶಾರ್ಟ್ ಮೂವಿ ಮಾಡಬೇಕು ಅಂತ ಬಂದಿದ್ದು ಮೊದಲನೇದಾಗಿ. ಯಾಕಂದರೆ ನಾನು ಮುಂಚೆ ಶಾರ್ಟ್ ಮೂವೀಸ್ ಮಾಡ್ತಿದ್ದೆ ಮತ್ತು ಸಿನಿಮಾ ರಂಗದಲ್ಲೂ ಇದ್ದೆ, ಒಂದಷ್ಟು ಡಿಪಾರ್ಟ್ಮೆಂಟಲ್ಲಿ ನಾನು ವರ್ಕ್ ಮಾಡಿದೆ. ಸೊ ಅನುಭವಗಳನ್ನೆಲ್ಲ ನಾನು ತಿಳ್ಕೊಳ್ತಿದ್ದೆ. ಲೈಕ್ ನಾವು ಸಿನಿಮಾ ಮಾಡಬೇಕು ಅಂತ ಬಂದಾಗ ಇಲ್ಲಿ ಭಾರ್ಗವ್ ಅನ್ನೋರು ಅವ್ರು ಬಂದಿಲ್ಲ ಆ್ಯಕ್ಚುಲಿ. ಅವ್ರ ಆ್ಯಕ್ಚುಲಿ ನನಗೆ ಸಿನಿಮಾ ಎಡಿಟರು, ಅವ್ರ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಸೊ ಓಕೆ ಸರ್ ಮಾಡೋದೇ ಮಾಡ್ತೀರಾ, ಶಾರ್ಟ್ ಮೂವಿಲಿ ಏನಕ್ಕೆ ಇರ್ತೀರಾ, ಬನ್ನಿ ಸಿನಿಮಾ ರಂಗಕ್ಕೆ ಬನ್ನಿ, ಸಿನಿಮಾ ಮಾಡಿ ಅಂತ ಅವರು ಹೇಳಿದ್ರು. ಸರ್ ಸಿನಿಮಾ ರಂಗಕ್ಕೆ ಬರ್ತೀನಿ, ಓಕೆ ಸಿನಿಮಾ ಮಾಡ್ತೀನಿ, ಓಕೆ ನನಗೆ ಟೀಮ್ ಇಲ್ಲ, ಇಲ್ಲಿ ನಾನು ಒಬ್ಬನೇ ಇಂಡಿವಿಜುವಲ್ ಆಗಿದ್ದೀನಿ, ನನಗೆ ಟೀಮ್ ಇಲ್ಲ, ನಾನು ಡಿಪಾರ್ಟ್ಮೆಂಟ್ಗಳು ನನಗೆ ಪರಿಚಯ ಇಲ್ಲ, ನಾನು ಹೇಗೆ ಬರಲಿ ಸಿನಿಮಾ ರಂಗಕ್ಕೆ, ಹೇಗೆ ಬರಲಿ, ನನಗೆ ಅದ್ರ ಅನುಭವ ನನಗಿಲ್ಲ ಅಂತಂದಾಗ ಅವರು ನನಗೆ ಟೀಮ್ನ ಪರಿಚಯ ಮಾಡಿಕೊಟ್ರು. ನನಗೆ ಮೊದಲನೇದಾಗಿ ಪರಿಚಯ ಮಾಡಿಕೊಟ್ಟಿದ್ದೆ ನಮ್ಮ ಕೀರ್ತಿ ಸರು. ಇವ್ರು ಆ್ಯಕ್ಚುಲಿ ಇವ್ರು ಬಂದಾಗಿಂದ ಒಳ್ಳೆ ಗೈಡೆನ್ಸ್ ಕೊಟ್ಟರು. ಸಿನಿಮಾ ಹೇಗೆ ಮಾಡಬೇಕು, ಸಿನಿಮಾ ರಂಗಕ್ಕೆ ಹೇಗೆ ಬರಬೇಕು, ಕಥೆನ ಹೇಗೆ ಮಾಡಬೇಕು, ಸ್ಕ್ರೀನ್ ಪ್ಲೇ ಹೇಗೆ ಮಾಡಬೇಕು, ಡೈಲಾಗ್ಸ್ ಹೇಗೆ ಬರೀಬೇಕು, ಶೂಟ್ ಹೇಗೆ ಮಾಡಬೇಕು, ಪ್ರತಿಯೊಂದು ವಿಚಾರದಲ್ಲಿ ನನಗೆ ಗೈಡೆನ್ಸ್ ಕೊಟ್ಟರು. ಥ್ಯಾಂಕ್ ಯು ಸರ್. ಡೈರೆಕ್ಟ್ ಸಿನಿಮಾ ವಿಚಾರಕ್ಕೆ ಬಂದಿರ್ತೀನಿ. ನಾನ್ ಪೋಲಿ ಅನ್ನೋ ಸಿನಿಮಾ ಒಂದು ಇಬ್ಬರು ಹುಡುಗರು, ಲೈಕ್ ಒಂದು ಹುಡುಗ ಲೈಕ್ ರಿಚ್ ಆಗಿರ್ತಾನೆ, ಇನ್ನೊಂದು ಹುಡುಗ ತುಂಬ ಪೂರ್ ಆಗಿರ್ತಾನೆ. ಒಬ್ರಿಗೆ ಇಬ್ರು ಕೂಡ ಸಿಂಗಲ್ ಪೇರೆಂಟ್ ಹುಡುಗರು, ಒಬ್ರಿಗೆ ತಾಯಿ ಇರಲ್ಲ. ಸೊ ಅವನಿಗೆ ತಾಯಿ ವ್ಯಾಲ್ಯೂ ಏನು ಅನ್ನೋದು ಗೊತ್ತಿರುತ್ತೆ, ಬಟ್ ತಾಯಿ ಇರೋಂಥ ಹುಡುಗನಿಗೆ ತಾಯಿ ವ್ಯಾಲ್ಯೂ ಗೊತ್ತಿರಲ್ಲ. ಇಲ್ಲಿ ಆಕ್ಚುಲಿ ತಾಯಿ ವ್ಯಾಲ್ಯೂ ಏನು ಅನ್ನೋದನ್ನ ನಾವು ತೋರ್ಸಕ್ ಹೋಗಿದ್ದೀವಿ ಒಂದು. ಮತ್ತೆ ಫ್ರೆಂಡ್ಶಿಪ್ ಬಾಂಡ್, ಒಬ್ಬ ಹುಡುಗ ಅವನ್ ಬಾಲ್ಯದ ಗೆಳೆತನನ ಹೇಗೆ ಕೊನೆವರೆಗೂ ಕಾಪಾಡ್ಕೊಳ್ತಾನೆ, ಅವನು ಅದನ್ನ ಕಾಪಾಡೋದಕ್ಕೆ ಅವನು ಏನೇನು ಸ್ಟ್ರಗಲ್ ಮಾಡ್ತಾನೆ, ತಾಯಿ ಕಳ್ಕೊಂಡಾಗ ಅವನು ಏನೇನು ಫೇಸ್ ಮಾಡ್ತಾನೆ ಅನ್ನೋದೇ ನಾನ್ ಪೋಲಿ. ಇಲ್ಲಿ ನಾನ್ ಪೋಲಿ ಅಂದ ತಕ್ಷಣ ಎಲ್ರಿಗೂ ಪೋಲಿತನ ಇರುತ್ತೆ, ಲೈಕ್ ನೋಡ್ಬೋದಾ, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದಾ ಅನ್ನೋದೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಬಟ್ ಆ ಥರದ್ದು ಏನೂ ಇರಲ್ಲ. ಪೋಲಿ ಅಂತಂದ್ರೆ ಒಂದು ಹುಡುಗ ಕಾಲೇಜ್ಗೆ ಹೋಗಿ ಅಂತ ಮನೆಯಿಂದ ಕಳಿಸ್ಕೊಡ್ತಾರೆ, ಬಟ್ ಆ ಹುಡುಗ ಕಾಲೇಜ್ಗೆ ಹೋಗ್ತಾನ, ಅವ್ನು ಏನ್ ಮಾಡ್ತಾನೆ, ಅವನ ಸವಾಸ ಏನಾಗುತ್ತೆ ಅನ್ನೋದು ಈ ಅವನ ಪೋಲಿತನನ ತೋರಿಸಿದೀವಿ. ಎಲ್ರಿಗೂ ವಂದನೆಗಳು. ಹಾಗೆ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೂ, ಹಾಗೆ ಇಲ್ಲಿರ್ತಕ್ಕಂಥ ನನ್ನ ಇಡೀ ಚಿತ್ರ ಟೆಕ್ನಿಷಿಯನ್ಗೆ, ಎಕ್ಸ್ಪೆಷಲಿ ನಮ್ಮ ಭಾರ್ಗವನ್ನವರು ಒಬ್ಬರು ಕಾಣ್ತಿಲ್ಲ, ಬಂದಿಲ್ಲ ಅನಿಸುತ್ತೆ. ಜೊತೆಗೆ ನಮ್ಮ ಚಿತ್ರದ ನಾಯಕಿ ಕೂಡ ಬಂದಿಲ್ಲ. ಅದಕ್ಕೆ ಕಾರಣ ಏನು ಅಂತ ಡೈರೆಕ್ಟರ್ ಹೇಳ್ತಾರೆ ನೆಕ್ಸ್ಟು. ಈಗ ಆಲ್ರೆಡಿ ಕತೆ ಬಗ್ಗೆ ಹೇಳ್ಬಿಟ್ರು ಡೈರೆಕ್ಟ್ರು. ಇನ್ನು ಕತೆ ಬಗ್ಗೆ ನಾನು ಏನು ಮಾತಾಡೋದಕ್ಕೆ ಹೋಗೋದಿಲ್ಲ. ಮೊದಲಿಗೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಾವು ಶೂಟ್ ಮಾಡಬೇಕಾದ್ರೂ ಅಷ್ಟೇ ಒಂದು ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಬ್ಯೂಟಿಫುಲ್ಲಾಗಿ, ಈಗ ನಾವು ಶಾರ್ಟ್ ಕಂಪೋಸ್ ಮಾಡಬೇಕಾದ್ರೂ ಅಷ್ಟೇ ನೀಟಾಗಿ ಕಂಪೋಸ್ ಮಾಡ್ತಿದ್ವಿ. ಎಲ್ಲಾದರೂ ಒಂಚೂರು ಮಿಸ್ ಆಯಿತು ಅಂತ ಅಂದರೆ ಡೈರೆಕ್ಟ್ ನಾವು ಡಿಸ್ಕಸ್ ಮಾಡ್ತಿದ್ವಿ, ಇಲ್ಲ ಹೀಗೆ ಮಾಡೋಣ ಅಂತ. ಆದರೆ ಕೊನೆ ಒಂದು ಕ್ಲೈಮ್ಯಾಕ್ಸ್ ಫೈಟಿಗೆ ಮಾತ್ರ ಒಂದು ಸ್ಟ್ರಗಲ್ ಮಾಡಿದ್ವಿ. ಅದ್ಭುತವಾಗಿ ಬಂದಿದೆ ಕ್ಲೈಮ್ಯಾಕ್ಸ್ ಫೈಟು. ಅದು ಎಲ್ಲಿ ಬೆಂಗಳೂರಲ್ಲಿ ಆಚಾರ್ಯ ಕಾಲೇಜ್ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಒಂದು ಪುಟ್ಟ ಕಾಡಿದೆ, ನನಗೆ ಆ್ಯಕ್ಚುಲಿ ಫಾರೆಸ್ಟ್ ಇರೋದೇ ಗೊತ್ತಿರಲಿಲ್ಲ. ನಾವು ಆ್ಯಕ್ಚುಲಿ ಅದು ಬೇರೆ ಶಿವಮೊಗ್ಗ ಇಲ್ಲಾಂದರೆ ಚಿಕ್ಕಮಂಗ್ಳೂರು ಈ ಥರ ಎಲ್ಲರೂ ಹೋಗಿ ಶೂಟ್ ಮಾಡ್ಕೊಂಬರೋಣ ಅಂತ ಒಂದು ಪ್ಲ್ಯಾನ್ ಮಾಡ್ತಿದ್ವಿ. ಅವಾಗ ಈ ನಮ್ಮ ಡೈರೆಕ್ಟ್ರು ಯಶವಂತ್ ಅವರಿಗೆ ಅಲ್ಲಿ ಲೊಕೇಶನ್ ಗೊತ್ತಿರೋದ್ರಿಂದ, ಸರ್ ನೀವು ಒಂದ್ಸಲಿ ಬಂದು ನೋಡಿ ಅಂತಂದು. ಸೊ ನಮಗೇನು ಭಯ ಅಂದರೆ ಸಿಟಿನಲ್ಲಿ ಒಂದು ಫ್ರೇಮ್ ಇಟ್ಟರೆ ಎಲ್ಲಿ ಬ್ಯಾಕ್ ಸೈಡಲ್ಲಿ ಸಿಟಿ ಕಂಡುಬಿಡ್ತದೆ ಅಂತ ಭಯ ಇತ್ತು. ಬಟ್ ಅಲ್ಲಿ ಅಷ್ಟು ದೊಡ್ಡದಾಗಿ ಒಂದು ಫಾರೆಸ್ಟ್ ಇದೆ ಅಂತ ಗೊತ್ತಿರಲಿಲ್ಲ.
ಒಂದು ಎಫರ್ಟ್ ಹಾಕಿ ತುಂಬ ಸ್ಟ್ರಗಲ್, ಅದ್ರ ಒಳಗಡೆ ತುಂಬ ಏನಂತಾರಲ್ಲ ಕೆಳಗಡೆ ಆ ಬಿದಿರುಗಳು ಎಲ್ಲ ಚುಚ್ಚೋದು ಆ್ಯಕ್ಚುಲಿ ಫೈಟು. ಒಬ್ಬ ಫೈಟ್ರನ್ನ ಕೆಳಗಡೆ ಬೀಳಿಸ್ಬೇಕಾದ್ರೂ ಭಯ ಆಗ್ತಿತ್ತು. ನಮ್ಮ ಫೈಟ್ ಮಾಸ್ಟರ್ ಕೂಡ ಬಂದಿಲ್ಲ ಇವತ್ತು. ತುಂಬ ವೆರೈಟಿಯಾಗಿ ಕಂಪೋಸ್ ಮಾಡಿದ್ರು ಮಾಸ್ಟ್ರು, ಅವ್ರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಡೆಬ್ಯೂ ಮೂವಿ. ಸೊ ಈ ಮೂವಿ ಸ್ಟಾರ್ಟ್ ಆಗಿದ್ದು ಹೇಗೆ ಅಂದರೆ, ನಾನು ಮತ್ತು ಹರೀಶ್ ಸ್ಕೂಲ್ ಫ್ರೆಂಡ್ಸ್, ನಾವು 5th ಸ್ಟ್ಯಾಂಡರ್ಡಿಂದ ಫ್ರೆಂಡ್ಸು. ಸೊ ಅಲ್ಲಿಂದ ನಮ್ಮೆಲ್ಲ ಫ್ರೆಂಡ್ಶಿಪ್ ಬಿಲ್ಡ್ ಆಯಿತು. ಯಶುಬ್ರಾವ್ ಮತ್ತು ಮೋಹನ್ ಎಲ್ಲ ಸಿಕ್ಕಿದ್ರು. ಸೊ ಈ ಥರ ಮೂವಿ ಮಾಡಬೇಕು ಅಂದಾಗ, ಮ್ಯೂಸಿಕ್ ಮಾಡಬೇಕು ಅಂತ ಸ್ಟಾರ್ಟ್ ಆದಾಗ, ಅದು ಯಶುಬ್ರಾವ್ ಹೇಳಿದ್ದಾನೆ ಶಾರ್ಟ್ ಮೂವಿ ಥರ ಸ್ಟಾರ್ಟ್ ಮಾಡಿದ್ದು. ಆಗ ಫಸ್ಟ್ ಕಂಪೋಸ್ ಮಾಡಿದ್ದು ಯಾರೇ ಒಂದೇ ಸಾಂಗು. ಫಸ್ಟ್ ರೊಮ್ಯಾಂಟಿಕ್ ಸಾಂಗ್ ಏನಿದೆ ಅದೊಂದೇ ಕಂಪೋಸ್ ಮಾಡಿದ್ದು. ಲೇಟರ್ ಆನ್ ಮೂವಿನೂ ದೊಡ್ಡದಾಯಿತು. ಸೊ ಸಾಂಗ್ಸ್ ಪ್ಯಾಕೇಜ್ ದೊಡ್ಡದಾಯಿತು. ಸೊ ನನ್ಗೆ ಏನು ಖುಷಿ ಇದೆ ಅಂದರೆ, ಸೊ ಎಲ್ಲ ಈ ಟೀಮಲ್ಲಿ ಇರೋರೆಲ್ಲ ನಮ್ಮ ಏಜ್ ಗ್ರೂಪ್ ಆಗಿರೋದ್ರಿಂದ ನನಗೆ ಎಲ್ಲೂ ಪ್ರೆಷರ್ ಅನಿಸಿಲ್ಲ. ಒಂದು ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇತ್ತು ಕಂಪ್ಲೀಟ್ ಆಗಿ. ಮತ್ತೆ ನಮ್ಮ ಡೈರೆಕ್ಟರ್ ಯಶುಬ್ರು ನನ್ನ ಮೇಲೆ ಯಾವತ್ತು ಕೌಂಟು ನಂಗೆ ಇದೇ ಥರ ಸಾಂಗ್ ಬೇಕು, ಅದೇ ಥರ ಸಾಂಗ್ ಬೇಕು ಅಂತ ಫೋರ್ಸ್ ಮಾಡಿಲ್ಲ. ಬ್ರೋ ನೀವು ಮಾಡಿ, ನಂಗೆ ಗೊತ್ತು ಚೆನ್ನಾಗಿ ಮಾಡ್ತೀರಾ ಅಂದರು. ಸೊ ಅವ್ರ ಎಕ್ಸ್ಪೆಕ್ಟೇಷನ್ಸ್ ನಾನು ರೀಚ್ ಮಾಡಿದ್ದೀನಿ ಅನ್ಕೊಂತೀನಿ. It's very emotional for me because I've been working in this industry for a long time and this is my debut movie and it came to me. I have to mention one person, Suresh Anna from Reno Studio. He's a senior technician in Kannada industry as well as most of the South movies, and I should thank director Yash bro and Chetan bro and everyone. So it's a dream come true moment for me. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೋಹನ್ ಗಿರಿ ಅಂತ. ಈ ಸಿನಿಮಾದಲ್ಲಿ ನಾನು ಖಳನಾಯಕ ರೋಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದಿರೋ ಎಲ್ಲ ಮಿತ್ರರಿಗೆ ಮತ್ತು ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಮತ್ತು ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗೆ, ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮತ್ತು ಮೀಡಿಯಾದವ್ರಿಗೂ ತುಂಬ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ನನಗೆ ಯಾವತ್ತೂ ಮೈಕಿಗೆ ಮಾತಾಡೋಕ್ಕೆ ಬಂದಿಲ್ಲ. ಅದು ಏನೋ ಮಾತಾಡಬೇಕು ಅಂತ ಅನ್ನಿಸ್ತೈತೆ, ಅದಕ್ಕೆ ಮಾತಾಡ್ತೀನಿ. ಏನೋ ಹುಡುಗರು ಫಿಲಮ್ ಮಾಡ್ತಾರೆ ಅಂತ ಸ್ಟಾರ್ಟಿಂಗ್ ನನಗೆ ಗೊತ್ತಾದಾಗ ಏನೋ ಮಾಡ್ತಾರೆ, ಮಾಡಲಿ ಬಿಡು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅದಾದಮೇಲೆ ಫೈನಾನ್ಸಿ ಪ್ರಾಬ್ಲಮ್ಮು ಸ್ಟಾರ್ಟಿಂಗು ಇವರು ಬಂದಾದಂಥ ಸಮಯದಲ್ಲಿ ಒಂದು ಸ್ವಲ್ಪ ಮುಂದಕ್ಕೆ ತಗೊಂಡೋಗಿ ಆಮೇಲೆ ಅದಾಯಿತು, ಸ್ಟಾಪ್ ಆಗ್ಬಿಡ್ತು. 1 ವರ್ಷ 2 ವರ್ಷ ಸ್ಟಾಪ್ ಆಗ್ಬಿಡ್ತು. ಆಮೇಲೆ ನಾನು ಕೇಳಿದೆ ಏನಾಯ್ತಪ್ಪ ಫಿಲಮ್ ಅಂತ. ಫೈನಾನ್ಸ್ ಮಾಡೋರು ಯಾರಿಲ್ಲಪ್ಪ, ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ನಾನು, ಅದಕ್ಕೆ ಜಾಬ್ಗೆ ಹೋಗ್ತಾ ಇದ್ದೀನಿ ಇಲ್ಲ. ಸರಿ, ಏನೋ ಹುಡುಗರು ಆಸೆ ಪಟ್ಟವ್ರು ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಫೈನಾನ್ಸಿ ಅದು ಅಮೌಂಟ್ ಹಾಕೋಕ್ಕೆ ನಾನು ಟ್ರೈ ಮಾಡಿದಾಗ ಅದು ಎಲ್ಗೋ ಹೋಗ್ಬಿಡ್ತು. ನನಗೆ ಗೊತ್ತಿಲ್ಲ ಈ ರೇಂಜ್ ಈ ಅಮೌಂಟು ಇಲ್ಲಿವರೆಗೂ ರೀಚ್ ಆಯ್ತದೆ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತೇ ಇಲ್ಲ ಇಷ್ಟು ನಾನು ಈ ಫಿಲಮ್ನ ಇಷ್ಟು ಮಾಡ್ತೀನಿ, ನನ್ನ ಶಕ್ತಿ ಐತೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತೇ ಇಲ್ಲ. ಬಟ್ ಆದ್ರೂ ಕೂಡ ಪ್ರಯತ್ನ ಪಟ್ಕೊಂಡು ಇಲ್ಲಿವರೆಗೂ ದರ ಸೇರಿಸಿದ್ದೀನಿ. ಈಗ ಈ ಫಿಲಮು ರಿಲೀಸ್ ಮೂಮೆಂಟ್ಗೆ ಅಲ್ಲಿವರೆಗೂ ನಾನು ಪ್ರಯತ್ನ ಮಾಡಿ ತಗೊಂಬಂದಿದ್ದೀನಿ. ಇನ್ನು ಈ ಹುಡುಗರು ಇದ್ದಾರೆ, ಅವೇನೋ ಮಾಡ್ಕೊಳ್ತಾರೆ, ಅದು ಬೇರೆ ವಿಚಾರ. ಮತ್ತು ಇನ್ನೊಂದು ಏನು ಗೊತ್ತಾ, ಇಲ್ಲಿ ಹೇಳಲೇಬೇಕು, ನಮ್ಮ ಲೋಕೇಶ್ ಚಂದ್ರ ಅವರು ನಮಗೆ ಸ್ವಂತ ನಮ್ಮ ಮಿಸಸ್ ಅವ್ರ ಅಣ್ಣನೇ. ನಾನು ಪ್ರತಿ ಸರಿ ಅವ್ರ ಹತ್ರ ಚರ್ಚೆ ಮಾಡ್ತೀನಿ. ಯಾಕಂದರೆ ನಾನು ಯಾರ ಹತ್ರನೂ ಏನೂ ಚರ್ಚೆ ಮಾಡ್ಕೋಗಲ್ಲ. ಈ ಫಿಲಮ್ ಬಗ್ಗೆ ನಾನು ಚರ್ಚೆ ಮಾಡಿದಾಗ ಏನೋ ಹುಡುಗರು ಮಾಡ್ತಾರೆ ಬಿಡಿ ಅಂತ ಹೇಳ್ಬಿಟ್ಟು ಅವರು ನನಗೆ ಬೆಂತಟ್ಟು ಬಂದಿದ್ದಾರೆ. ಅವ್ರಿಗೂ ಈ ವೇದಿಕೆ ಮೇಲೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎರಡನೇದು, ನನಗೆ ಫೈನಾನ್ಸಿಯಲ್ಲಿ ಸುರೇಶ್ ಅಣ್ಣವರಾಗಲಿ ಮತ್ತು ನಾಗೇಶ್ ಅಣ್ಣವರಾಗಲಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಮ್ಮ ರಕ್ಷಣಾ ವೇದಿಕೆ ಸೀನಣ್ಣವರು ನನ್ನ ಬ್ಯಾಕ್ಗ್ರೌಂಡ್ ನಿಂತು ತುಂಬ ನನಗೆ ಬೆಂತಟ್ಟಿದ್ದಾರೆ. ಮತ್ತು ಹೇಳ್ಬೇಕಂದ್ರೆ ವಸಂತ್ ಕುಮಾರ್ ಇದೇ ಭಾಗದವರು, ನನ್ನ ಸ್ವಂತ ಬಾಮ್ಯದ ಅವರು ಇವತ್ತುವರೆಗೂ ನನ್ನ ಜೊತೆ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ದಾರೆ. ಧನ್ಯವಾದಗಳು.